ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅನ್ಯೂನಿಫಾರ್ಮ್ಡ್ ಸರ್ಚ್ ಟೆಕ್ನಿಕ್ಸ್ ಅಲ್ಲಿ ನಾವು ಡಿಎಫ್ಎಸ್ ಅಂದ್ರೆ ಎರಡನೇದು ಒಂದು ಬಿಎಫ್ಎಸ್, ಎರಡನೇದು ಡಿಎಫ್ಎಸ್ ಬರುತ್ತೆ. ಸೊ ಎರಡನೇದು ಯಾವುದು ಡೆಪ್ತ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅನ್ಯೂನಿಫಾರ್ಮ್ಡ್ ಸರ್ಚ್ ಟೆಕ್ನಿಕ್ ಅಂದ್ರೆ ಏನು? ಅನ್ಯೂನಿಫಾರ್ಮ್ ಸರ್ಚ್ ಟೆಕ್ನಿಕ್ ನಾಟ್ ಹ್ಯಾವ್ ದ ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್. ಸೊ ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್ ಅಂದ್ರೆ ಈಗ ಎ ಇದೆ ಅಂತ ಅನ್ಕೊಳ್ಳಿ, ಎಗೆ ಕೇವಲ ಬಿ ಮತ್ತೆ ಸಿ ದು ಇನ್ಫಾರ್ಮೇಶನ್ ಇರುತ್ತೆ, ಡಿ ಇ ಎಫ್ ಜಿ ದು ಇನ್ಫಾರ್ಮೇಶನ್ ಇರಲ್ಲ. ಸೊ ಆ ರೀತಿ ಫುಲ್ ಡೊಮೈನಿನ ನಾಲೆಡ್ಜ್ ಇರಲ್ಲ. ಸೊ ಅದನ್ನ ಏನಂತ ಕರಿತೀವಿ? ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್ ಅಂತ ಕರಿತೀವಿ. ಇವಾಗ ಡೆಪ್ತ್ ಫಸ್ಟ್ ಸರ್ಚ್ ಫಸ್ಟ್ ಏನ್ ಮಾಡುತ್ತೆ? ಡೆಪ್ತ್ ಆಗಿ ಹೋಗ್ತಾ ಹೋಗುತ್ತೆ, ಗೋಲ್ ಸ್ಟೇಟ್ ಅನ್ನು ಹುಡುಕ್ತಾ. ಸೊ ಯಾವ್ದಾದ್ರು ಒಂದು ಗೋಲ್ ಸ್ಟೇಟ್ ಇದ್ರೆ ಆ ಗೋಲ್ ಸ್ಟೇಟ್ ಅನ್ನ ಯೂಸ್ ಮಾಡುತ್ತೆ. ಇಲ್ಲ ಅಂತ ಅಂದ್ರೆ ಏನಾಗ್ತಾ ಇದ್ರೆ ಯೂಸಸ್ ದ ಲೀಫೋ. ಲೀಫೋ ಅಂತ ಅಂದ್ರೆ ಏನು? ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಈ ಟೆಕ್ನಿಕ್ ನ ಯೂಸ್ ಮಾಡುತ್ತೆ ಯಾವುದ್ರಲ್ಲಿ? ಸ್ಟ್ಯಾಕ್ ಮೆಥಡ್. ಸೊ ಸ್ಟ್ಯಾಕ್ ಮೆಥಡ್ ಅಲ್ಲಿ ಮಾಡೋದ್ರಿಂದ ನಾವು ಡೆಪ್ತ್ ಫಸ್ಟ್ ಸರ್ಚ್ ನ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸೊ ಆಪ್ಟಿಮಲ್ ರಿಸಲ್ಟ್ ಆರ್ ಕಾಸ್ಟ್ ಈಸ್ ನಾಟ್ ಗಿವನ್. ಸೊ ಆಪ್ಟಿಮಲ್ ರಿಸಲ್ಟ್ ಅನ್ನ ನಾವು ಡಿಎಫ್ಎಸ್ ಅಲ್ಲಿ ತಗೊಳಕ್ಕಾಗಲ್ಲ, ಆದ್ರೆ ಬಿಎಫ್ಎಸ್ ಅಂದ್ರೆ ಬ್ರೆಡ್ತ್ ಫಸ್ಟ್ ಸರ್ಚ್ ಅಲ್ಲಿ ನಮಗೆ ಆಪ್ಟಿಮಲ್ ರಿಸಲ್ಟ್ ಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿನ ನೋಡ್ತಾ ಹೋದ್ರೆ ಆರ್ಡರ್ ಆಫ್ ವಿ ಪ್ಲಸ್ ಇ ಇನ್ ಡಿಎಸ್. ಸೊ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಆರ್ಡರ್ ಆಫ್ ವಿ ಪ್ಲಸ್ ಇ. ವಿ ಅಂದ್ರೇನು? ವರ್ಟಿಸಿಸ್, ಇ ಅಂದ್ರೆ ಎಡ್ಜಸ್. ಆ ರೀತಿ ಬರಿತೀವಿ. ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಅಲ್ಲಿ ಬರಿತೀವಿ ಆರ್ಡರ್ ಆಫ್ ಬಿ ಪವರ್ ಡಿ. ಸೊ ಬಿ ಅಂತ ಅಂದ್ರೆ ಏನು? ಬ್ರಾಂಚ್ ಫ್ಯಾಕ್ಟರ್. ಬಿ ಅಂತ ಅಂದ್ರೆ ಬ್ರಾಂಚ್ ಫ್ಯಾಕ್ಟರ್, ಡಿ ಅಂತ ಅಂದ್ರೆ ಡೆಪ್ತ್. ಸೊ ಡೆಪ್ತ್ ಮತ್ತೆ ಬ್ರಾಂಚ್ ಫ್ಯಾಕ್ಟರ್, ಎಷ್ಟು ಬ್ರಾಂಚಸ್ ಗಳಾಗಿದೆ, ಬ್ರಾಂಚ್ ಫ್ಯಾಕ್ಟರ್, ಮ್ಯಾಕ್ಸಿಮಮ್ ಬ್ರಾಂಚಸ್, ಆ ರೀತಿ. ಸೊ ಇದೊಂದು ಇನ್ಕಂಪ್ಲೀಟ್. ಇನ್ಕಂಪ್ಲೀಟ್ ಯಾಕೆ ಅಂತಂದ್ರೆ ಒಂದೊಂದ್ಸಲಿ ನಮಗೆ ಫೈನಲ್ ಆನ್ಸರ್ ಸಿಗಲ್ಲ, ಯಾಕಂದ್ರೆ ಇನ್ಫೈನೈಟ್ ಆಗಿ ಈ ಲೂಪ್ ಗಳು ಹೋಗ್ತಾ ಹೋಗುತ್ತೆ. ಸೊ ಇವಾಗ ಕೊಟ್ಟಿರುವಂತದ್ದಕ್ಕೆ ಡಿಎಫ್ಎಸ್ ನ ಅಲ್ಗಾರಿದಮ್ ಅಪ್ಲೈ ಮಾಡಲ್ಲ. ಕೊಟ್ಟಿರುವಂತ ಟ್ರೀಗೆ ಫಸ್ಟ್ ನಾನು ಏನ್ ಹೇಳಿದೆ? ಸ್ಟ್ಯಾಕ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಈಗ ಖಾಲಿ ಸ್ಟ್ಯಾಕ್ ಇದೆ, ಖಾಲಿ ಸ್ಟ್ಯಾಕ್ಗೆ ಒಂದನ್ನ ನಾನು ಇನ್ಸರ್ಟ್ ಮಾಡಬೇಕು. ಸೊ ಯಾವ್ದೊಂದು ಇನ್ಸರ್ಟ್ ಮಾಡ್ತೀನಿ? ರೂಟ್ ನೋಡ್ ಎ ನ ಇನ್ಸರ್ಟ್ ಮಾಡ್ತೀನಿ. ಈಗ ನಾನೇನ್ ಹೇಳಿದೆ? ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಇವಾಗ ಕೇವಲ ಒಂದೇ ಒಂದಿರೋದ್ರಿಂದ ಅದನ್ನ ನಾನು ಸ್ಟ್ಯಾಕ್ ಇಂದ ಹೊರಗಡೆ ತೆಗಿತೀನಿ. ಸ್ಟ್ಯಾಕ್ ಇಂದ ಹೊರಗಡೆ ತೆಗ್ದೆ. ಈಗ ನಾನು ಸ್ಟ್ಯಾಕ್ ಇಂದ ಹೊರಗಡೆ ತೆಗೆದಾಗ ಈ ಎ ಯಾವ್ದನ್ನ ತೆಗ್ದಿದ್ದು? ಎ ನ ತೆಗ್ದೆ. ಸೊ ಎ ಯಾವ್ದಾವ್ದಕ್ಕೆ ಗಿವ್ ರೈಸ್ ಮಾಡ್ತಾ ಇದೆ? ಎ ಇಸ್ ಗಿವಿಂಗ್ ರೈಸ್ ಟು ಬಿ ಮತ್ತೆ ಸಿ, ಎರಡು ನೋಡ್ಗೆ ಕೊಡ್ತಾ ಇದೆ. ಸೊ ಬಿ ಸಿ. ನಾವು ಫಸ್ಟ್ ಬಿ ನಾದ್ರೂ ಬರಿಬಹುದು, ಫಸ್ಟ್ ಸಿ ನಾದ್ರೂ ಬರಿಬಹುದು. ನೋಡಿ ಬಿ ಸಿ ಅಂತ ಬರ್ದೆ, ಅದ್ರ ಬದಲು ನೀವೇನ್ ಮಾಡ್ಬೋದು? ಸಿ ಬಿ ಅಂತಾನು ಕೂಡ ಬರಿಬಹುದು. ಇವಾಗ ನಾನು ಸಿ ನ ಬರ್ದಿರೋದ್ರಿಂದ ಏನ್ ಹೇಳ್ತಾ ಇದೆ? ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಆಗಿ ಇನ್ ಆಗಿದ್ದೆ ಯಾರು? ಸಿ. ಸೊ ಸಿ ನ ತೆಗೆದುಬಿಟ್ಟು ಇಲ್ಲಿ ನಮ್ಮ ಆನ್ಸರ್ ಅಲ್ಲಿ ತಗೊಂತೀನಿ. ಸೊ ಸ್ಟ್ಯಾಕ್ ಅಲ್ಲಿ ಬಿ ಹಾಗೆ ಇರುತ್ತೆ. ಸೊ ಬಿ ಹಾಗೆ ಇದೆ, ಯಾವ್ದನ್ನ ತೆಗೆದಿರೋದು? ಸಿ ನ. ಸೊ ಸಿ ಯಾವ್ಯಾವ್ದಕ್ಕೆ ಗಿವ್ ರೈಸ್ ಮಾಡ್ತಾ ಇದೆ? ಎಫ್ ಮತ್ತೆ ಜಿ ನೋಡ್ಗೆ. ಸೊ ಎಫ್ ನಾದ್ರೂ ಫಸ್ಟ್ ಬರೀರಿ, ಜಿ ನಾದ್ರೂ ಫಸ್ಟ್ ಬರೀರಿ. ಸೊ ಎಫ್ ಮತ್ತೆ ಜಿ ನಲ್ಲಿ ನಾನು ಫಸ್ಟ್ ಎಫ್ ನ ಬರ್ದೆ, ಆಮೇಲೆ ಜಿ. ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಯಾವ್ದು ಬಂದಿದ್ದು? ಜಿ. ಸೊ ಜಿ ನ ತೆಗಿಬೇಕು. ಸೊ ತೆಗ್ದಿರುವಂತದ್ದನ್ನ ಅಲ್ಲಿ ಬರೀರಿ. ಇವಾಗ ಏನಾಯ್ತು? ಜಿ ಅಲ್ಲಿಗೆ ಹೋಯ್ತು. ನೆಕ್ಸ್ಟ್ ಎಫ್ ಮತ್ತೆ ಬಿ ಹಾಗೆ ಇದೆ, ಜಿ ಯಾವ್ದಕ್ಕಾದ್ರೂ ಗಿವ್ ರೈಸ್ ಮಾಡ್ತಾ ಇದೆ. ಸೊ ಜಿ ಯಾವ್ದಕ್ಕೂ ಕೂಡ ಗಿವ್ ರೈಸ್ ಮಾಡ್ತಿಲ್ಲ. ಇವಾಗ ಏನ್ ಮಾಡ್ಬೇಕು? ಇಲ್ಲಿ ಏನು ಬರೆಯಂಗಿಲ್ಲ, ಯಾಕಂದ್ರೆ ಯಾವ್ದಕ್ಕೂ ಕೂಡ ಇದು ಲೀಫ್ ನೋಡ್. ಲೀಫ್ ನೋಡ್ ಅಂತಂದ್ರೆ ಝೀರೋ ಚೈಲ್ಡ್ ನೋಡ್, ಮುಂದೆ ಏನು ಪ್ರೋಸೆಸ್ ಇಲ್ಲ. ಈಗ ಎಫ್ ಇದೆ, ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಇರುವಂತದ್ದು ಯಾವುದು? ಎಫ್. ಸೊ ಏನ್ ಮಾಡ್ಬೇಕು? ಎಫ್ ನ ಪಾಪ್ ಔಟ್ ಮಾಡ್ಬೇಕು ಸ್ಟ್ಯಾಕ್ ಇಂದ. ಎಫ್. ಸೊ ಎಫ್ ನ ಪಾಪ್ ಔಟ್ ಮಾಡಿದೆ. ಸೊ ಇವಾಗ ಎಫ್ ನ ಪಾಪ್ ಔಟ್ ಮಾಡಿದಾಗ ಎಫ್ ಯಾವ್ದಕ್ಕಾದ್ರೂ ಗಿವ್ ರೈಸ್ ಮಾಡ್ತಾ ಇದೆಯಾ? ಇಲ್ಲ. ಸೊ ಏನ್ ಮಾಡ್ಬೇಕು? ಇನ್ನ ಕೇವಲ ಬಿ ಮಾತ್ರ ಉಳ್ಕೊಂಡಿದೆ. ಸೊ ಬಿ ನ ಕೂಡ ತೆಗೆದು ಇಲ್ಲಿ ಬರೀಬೇಕು. ಫಸ್ಟ್ ಇನ್ಸರ್ಟ್ ಮಾಡಬೇಕು, ಆಮೇಲೆ ಯಾರು ಲಾಸ್ಟ್ ಬಂದಿದ್ರು ಅವ್ರನ್ನ ಫಸ್ಟ್ ತೆಗಿತಾ ತೆಗಿತಾ ನಮ್ಮ ಕೊನೆಯ ಆನ್ಸರ್ ಗಳನ್ನ ಬರಿತಾ ಹೋಗ್ಬೋದು. ಸೊ ಆನ್ಸರ್ ಗಳನ್ನ ನೋಡ್ತಾ ಹೋದ್ರೆ ನೋಡಿ ಎ ಸಿ ಜಿ ಬಂದಿದೆ. ಅದೇ ಏನಾದ್ರೂ ನಾನು ಎ ಆದ್ಮೇಲೆ ಇಲ್ಲಿ ಫಸ್ಟ್ ಸಿ ಆಮೇಲೆ ಬಿ ನ ಇನ್ಸರ್ಟ್ ಮಾಡಿದ್ರೆ, ಫಸ್ಟ್ ಸಿ ಆಮೇಲೆ ಬಿ ನ ಇನ್ಸರ್ಟ್ ಮಾಡಿದ್ರೆ ಏನಾಗಿರ್ತಿತ್ತು? ಇಲ್ಲಿ ಎ ಬಿ ಜಿ ಎಫ್ ಬಿ. ಸೊ ಇನ್ನೊಂದು ಪಾಸಿಬಿಲಿಟಿ. ಅದೇ ಏನಾದ್ರೂ ಎ ಬಿ ಜಿ ಆಯ್ತು, ನೆಕ್ಸ್ಟ್ ಎಫ್ ಬಿ. ನೋಡಿ ಎಫ್ ಮತ್ತೆ ಜಿ ಅಲ್ಲಿ, ಎಫ್ ಮತ್ತೆ ಜಿ ಅಲ್ಲಿ ನಾನು ಫಸ್ಟ್ ಏನ್ ಇನ್ಸರ್ಟ್ ಮಾಡಿದೆ? ಎಫ್ ನ ಇನ್ಸರ್ಟ್ ಮಾಡಿದೆ. ಸೊ ಜಿ ಫಸ್ಟ್ ಪಾಪ್ ಔಟ್ ಆಯ್ತು. ಅದೇ ಏನಾದ್ರೂ ನಾನು ಫಸ್ಟ್ ಜಿ ನ ಇನ್ಸರ್ಟ್ ಮಾಡಿ ಆಮೇಲೆ ಎಫ್ ನ ಇನ್ಸರ್ಟ್ ಮಾಡಿದ್ರೆ ಏನಾಗ್ತಾ ಇತ್ತು? ಇನ್ನೊಂದು ಪಾಸಿಬಿಲಿಟಿ, ಎ ಬಿ ಎಫ್ ಫಸ್ಟ್ ಪಾಪ್ ಔಟ್ ಆಗ್ತಾ ಇತ್ತು. ಎ ಬಿ ಎಫ್ ಜಿ ಬಿ. ನೆಕ್ಸ್ಟ್ ಈ ಬಿ ಮತ್ತೆ ಸಿ ಅಲ್ವಾ? ಸೊ ಇದೊಂದು ಎ ಸಿ ಎಫ್ ಜಿ ಬಿ. ನೋಡಿ ಎಷ್ಟೊಂದು ಪಾಸಿಬಿಲಿಟಿ ಬರ್ತಾ ಹೋಗುತ್ತೆ. ಸೊ ನಮಗೆ
ಇನ್ಕಂಪ್ಲೀಟ್ ಆದಕ್ಕೆ ಫೈನಲ್ ಆನ್ಸರ್ ನಮಗೆ ಸ್ಪೆಸಿಫೈಡ್ ಆನ್ಸರ್ ಸಿಗಲ್ಲ. BFS ಅಲ್ಲಿ ಸಿಕ್ತಂಗೆ DFS ಅಲ್ಲಿ ನಮಗೆ ಸಿಗಲ್ಲ, ಮೆನಿ ಆನ್ಸರ್ಸ್ ಸಿಗ್ತಾ ಹೋಗುತ್ತೆ. ಸೊ ಅನ್ಯೂನಿಫಾರ್ಮ್ಡ್ ಸರ್ಚ್ ಟೆಕ್ನಿಕ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಕೂಡ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.